ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೇನೆಂದ್ರೆ, ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಗ್ರಂಥಪಾಲಕರು ಜೊತೆಗೆ ಇವತ್ತು ಮೇಲ್ಚಾಲಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡೋ ಮುಖಾಂತರ ಇವತ್ತು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ? ನಿಮ್ಮ ಊರಿನ ಗ್ರಾಮ ಪಂಚಾಯತಿಯಲ್ಲಿ ಏನಾದ್ರೂ ಗ್ರಂಥಪಾಲಕರಾಗಿರ್ಬೋದು, ಮೇಲ್ಚಾಲಕರ ಹುದ್ದೆಗಳ ಖಾಲಿ ಇದಾವ, ನೋಟಿಫಿಕೇಶನ್ ಆಗಿದೆ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ನೋಡಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿಂದ ಮೊದಲಿಗೆ ನಿಮಗೆ ರಾಯಚೂರು ಜಿಲ್ಲಾ ಪಂಚಾಯತ್ ರಿಕ್ವೈರ್ಮೆಂಟ್ 2026 ಅನ್ನುವಂತ ಒಂದು ನೋಟಿಫಿಕೇಶನ್ ವನ್ನ ಸಂಪೂರ್ಣವಾಗಿ ನೋಡ್ತಾ ಇದ್ದೇನೆ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕರೆದಿರುವಂತಹ ನೇಮಕಾತಿ ಆಗಿರ್ಬೋದು, ಅಥವಾ ನಿಮ್ಮ ಜಿಲ್ಲೆ ಅಂದ್ರೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದ್ದೀರೋ ನಿಮ್ಮ ಜಿಲ್ಲೆಯ ಒಂದು ನೇಮಕಾತಿಯನ್ನ ನೋಡ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಹೊಸ ಟ್ಯಾಬ್ ಅನ್ನು ಓಪನ್ ಮಾಡಿಕೊಂಡು ನಿಮ್ಮ ಜಿಲ್ಲೆಯ ಹೆಸರನ್ನ ನೀವು ಸಂಪೂರ್ಣವಾಗಿ ಟೈಪ್ ಮಾಡ್ಕೋಬೇಕು. ಈಗ ಸಪೋಸ್ ಧಾರವಾಡ ಜಿಲ್ಲಾ ಪಂಚಾಯತಿ ಅಂತೇಳಿ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಇಲ್ಲಿಂದ ಬರ್ದ್ಬಿಟ್ರೆ ಸಾಕು. ಸಂಪೂರ್ಣವಾಗಿ ಅಲ್ಲಿ ಕರೆದಿರುವಂತಹ ನೇಮಕಾತಿಗಳ ಒಂದು ಮಾಹಿತಿಯನ್ನ ನೀವೇನ್ ಮಾಡಬಹುದು, ಚೆಕ್ ಮಾಡ್ಕೋಬಹುದು. ಓಕೆನಾ? ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆದಾಗ ಇಲ್ಲಿ ಜಿಲ್ಲಾ ಪಂಚಾಯತ್ ಧಾರವಾಡ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಇದೇ ರೀತಿಯಾಗಿ ನೀವು ಯಾವ ಜಿಲ್ಲೆಯವರಾಗಿರ್ತೀರೋ ನಿಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ಕರೆದಿರುವಂತಹ ನೇಮಕಾತಿಗಳನ್ನ ಚೆಕ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ನಿಮ್ಮ ಜಿಲ್ಲೆಯ ಒಂದು ವೆಬ್ಸೈಟ್ಗೆ ನೀವು ಪ್ರವೇಶವನ್ನ ಪಡಿಬೇಕಾಗ್ತದೆ, ಅಂದ್ರೆ ಹೋಗ್ಬೇಕಾಗ್ತದೆ. ಜಿಲ್ಲಾ ಪಂಚಾಯತ್ ಧಾರವಾಡ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದ್ದಿರತ್ತೆ, ಜಿಲ್ಲಾ ಪಂಚಾಯತ್ ಧಾರವಾಡ ಒಂದು ರಿಕ್ವೈರ್ಮೆಂಟ್ ಅಂತ ಇದ್ದಿರತ್ತೆ. ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಅಲ್ಲಿ ಕರೆದಿರುವಂತಹ ಹುದ್ದೆಗಳ ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು. ಓಕೆನಾ? ಹಾಗಾದ್ರೆ ನಾನು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕರೆದಿರುವಂತಹ ನೇಮಕಾತಿಗಳ ಒಂದು ಮಾಹಿತಿಯನ್ನ ನೋಡಿದಾಗ ಇಲ್ಲಿ ಜಿಲ್ಲಾ ಪಂಚಾಯತ್ ರಾಯಚೂರು ಅಂತ ಬಂದಿರತ್ತೆ, ಜಿಲ್ಲಾ ಪಂಚಾಯತ್ ರಾಯಚೂರು ಕನ್ನಡದಲ್ಲಿ ಕೂಡ ಇದ್ದಿರತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಇಲ್ಲಿ ಜಿಲ್ಲಾ ಪಂಚಾಯತ್ 13 ಗ್ರಂಥಪಾಲಕರು ಅಂತ ಇದ್ದಿರತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಹುದ್ದೆಗಳ ಒಂದು ಮಾಹಿತಿಯನ್ನ ನಾವು ಚೆಕ್ ಮಾಡಬೇಕಾಗಿತ್ತು ಸರ್ ಅಂದ್ರೆ ಜಿಲ್ಲಾ ಪಂಚಾಯತ್ ರಾಯಚೂರು ಅಂತ ಇದ್ದಿರತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನೀವು ಯಾವ ಜಿಲ್ಲೆಯವರಾಗಿ ಈ ವಿಡಿಯೋ ನೋಡ್ತಾ ಇದ್ದೀರೋ ನಿಮ್ಮ ಜಿಲ್ಲೆಯ ಒಂದು ರಿಕ್ವೈರ್ಮೆಂಟ್ ಅನ್ನ ನೀವು ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು. ಓಕೆನಾ? ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆದಾಗ ನಾವು ಕೆಳಗಡೆ ಬಂದಾಗ ಇದು ಸಪೋಸ್ ಇಂಗ್ಲಿಷ್ ಒಳಗಿತ್ತು ಅಂದ್ರೆ ನೀವು ಇಲ್ಲಿ ಕನ್ನಡದಲ್ಲಿ ಕೂಡ ಕ್ಲಿಕ್ ಅನ್ನ ಮಾಡಿದ್ರೆ ಈ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ಕನ್ನಡದಲ್ಲಿ ನೋಡ್ಲಿಕ್ಕೆ ಕೂಡ ನಿಮಗೆ ಸಿಗುತ್ತೆ. ಓಕೆನಾ? ವಿಸಿಬಲ್ ಆಗ್ಬಿಡತ್ತೆ. ಅದಾದ ನಂತರ ನೀವು ಕೆಳಗಡೆ ನೋಡಬಹುದು, ಇಲ್ಲಿ ಕೆಲವೊಂದಿಷ್ಟು ನೋಟಿಫಿಕೇಶನ್ಗಳು ಕೂಡ ಸಂಪೂರ್ಣವಾಗಿದ್ದಿರತ್ತೆ. ಮತ್ತಷ್ಟು ಓದಿ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಎಲ್ಲ ತರದ ಒಂದು ಅವಕಾಶ ಅಂದ್ರೆ ಮಾಹಿತಿಯನ್ನ ನೀವೇನ್ ಮಾಡಬಹುದು, ಇವತ್ತು ಬೇರೆ ಬೇರೆ ಹುದ್ದೆಗಳ ಮಾಹಿತಿ ಆಗಿರಬಹುದು ಎಲ್ಲವನ್ನು ಕೂಡ ಇಲ್ಲಿ ನೋಡಬಹುದು. ಗ್ರಂಥಾಲಯ ಮೇಲ್ಚಾಲಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ಸ್ಥಳೀಯ ಗ್ರಾಮ ಪಂಚಾಯತಿ ಸಿಬ್ಬಂದಿಯ ಮೀಸಲಾತಿ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಅಂತ ಹೇಳಿರ್ತಾರೆ. ಜೊತೆಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೂಡ ಇವತ್ತು ಟೆಂಡರ್ ಕರೆಯಲಾಗಿದೆ ಅಂತೇಳಿ ಕೂಡ ನಾವು ನೋಡಬಹುದು. ಈ ರೀತಿಯಾಗಿ ರಾಯಚೂರು ಜಿಲ್ಲಾ ಪಂಚಾಯತ್ HRD IEC ಹುದ್ದೆಗಳ ನೇಮಕಾತಿ ಪ್ರಕಟಣೆ ಕೂಡ ನಾವು ನೋಡಬಹುದು. ಈ ರೀತಿಯಾಗಿ ಬೇರೆ ಬೇರೆಗಳ ಪ್ರಕಟಣೆ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಹಾಗಾದ್ರೆ ನಾವು ಇವಾಗ ಕರೆದಿರುವಂತಹ ನೇಮಕಾತಿಯನ್ನ ನೋಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಹೇಳಿರ್ತಾರೆ ನೋಡಬಹುದು. ಸಂಪೂರ್ಣವಾಗಿ ಗ್ರಂಥಾಲಯ ಮೇಲ್ಚಾಲಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ, ಅಥವಾ ಅದರ ನೋಟಿಫಿಕೇಶನ್ ನೋಡಬೇಕು ಅಂದ್ರೆ ಗ್ರಂಥಾಲಯ ಮೇಲ್ಚಾಲಕರ ನೇಮಕಾತಿ ಅಧಿಸೂಚನೆ 2026-27 ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿ ಸಂಪೂರ್ಣವಾಗಿ ಸರ್ಕಾರದ ಒಂದು ಅಧಿಸೂಚನೆ ಆಗಿರುವಂತಹ ಒಂದು ನೋಟಿಫಿಕೇಶನ್ ಕೂಡ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗತ್ತೆ. ಇಲ್ಲಿ ರಾಯಚೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಖಾಲಿ ಇರುವಂತಹ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ಚಾಲಕರ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಬಗ್ಗೆ ಅಂತೇಳಿ ಅಧಿಸೂಚನೆ, ಸರ್ಕಾರ ಅಧಿಸೂಚನೆ ಪಾಸ್ ಮಾಡಿರುವಂತದ್ದು. ಓಕೆನಾ? ಹಾಗಾದ್ರೆ ನಾವು ನೋಡ್ತೀವಿ, ಕರ್ನಾಟಕ ರಾಜ್ಯ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳಲ್ಲಿ ಮೇಲ್ಚಾಲಕರ ಸೇವಾ ನಿಯಮ 2022 ಒಂದು ನಿಯಮ ಅನ್ವಯ ರಾಯಚೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ 7 ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ 7 ತಾಲೂಕಿನ ಗ್ರಾಮ ಪಂಚಾಯತಿಗಳಲ್ಲಿ ವಿವಿಧ ಕಾರಣಗಳಿಂದ ಖಾಲಿ ಇರುವಂತಹ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಆನ್ಲೈನ್ ಮುಖಾಂತರ ಭರ್ತಿಯನ್ನ ಆಹ್ವಾನಿಸಲಾಗಿದೆ ಅಂತೇಳಿ ಕೂಡ ನಾವು ನೋಡಬಹುದು. ಗ್ರಾಮ ಪಂಚಾಯತಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ವಿವರವನ್ನ ನಾವು ನೋಡಿದಾಗ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ಚಾಲಕರಂತ ನಾವು ನೋಡ್ತೀವಿ. ಒಟ್ಟಾರೆಯಾಗಿ 13 ಹುದ್ದೆಗಳ ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ. ಇದೇ ರೀತಿಯಾಗಿ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಈ ಒಂದು ನೇಮಕಾತಿ ನಡೆದಿತ್ತು ಅಂದ್ರೆ ನಾನು ಆಗ್ಲೇ ಹೇಳಿದ್ದೆ, ಈ ರೀತಿಯಾಗಿ ಜಿಲ್ಲಾ ಪಂಚಾಯತ್ ನೀವು ಯಾವ ಜಿಲ್ಲೆಯವರಾಗಿರ್ತೀರೋ ನಿಮ್ಮ ಜಿಲ್ಲೆ ಹೆಸರು ಜಿಲ್ಲಾ ಪಂಚಾಯತ್ ರಿಕ್ವೈರ್ಮೆಂಟ್ ಅಂತ ಹಾಕಿ ಈ ರೀತಿಯಾಗಿ ಸರ್ಚ್ ಮಾಡಿಕೊಂಡು ಅಲ್ಲಿ ಕರೆದಿರುವಂತಹ ಮಾಹಿತಿ ಇತ್ತು ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸ್ಕೋಬಹುದು.
ಓಕೆನಾ. ಹುದ್ದೆಯ ವರ್ಗೀಕರಣ ಬಂದಿರುತ್ತೆ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ಚಾಲಕರಂತ ನಾವು ನೋಡ್ತೀವಿ. ಇಲ್ಲಿ ಮೀಸಲಾತಿವಾರು ಹೇಳಿರ್ತಾರೆ, ಅಂಗವಿಕಲ ಅಭ್ಯರ್ಥಿ ಆಗಿರ್ಬೋದು, ಮಾಜಿ ಸೈನಿಕ ಆಗಿರ್ಬೋದು, ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿರ್ಬೋದು, ಯಾವ್ಯಾವ ಪೋಸ್ಟ್ ಯಾರಿಗಿದೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ, ನೋಡ್ಕೋಬಹುದು. ಜೊತೆಗೆ ಗ್ರಾಮ ಪಂಚಾಯತಿ ವಾರು ಕೂಡ ಇಲ್ಲಿ ನೋಡಬಹುದು. ತಾಲೂಕು ವಾರು ಸಿಂಧನೂರ್ ಅಲ್ಲಿ ಗ್ರಾಮ ಪಂಚಾಯತ್ ಹೆಸರು ಬಂದ್ಬಿಟ್ಟು ಅಲಗನೂರು ಅಂತ ನಾವು ನೋಡ್ತೀವಿ. ಗಾಂಧಿನಗರ್ ಸಿಂಧೂರಲ್ಲಿ ಗಾಂಧಿನಗರ್ ಒಂದು ಗ್ರಾಮ ಪಂಚಾಯತಿಯಲ್ಲಿ ರೋಸ್ಟರ್ ಬಿಂದು 24 ಅಂತ ನಾವು ನೋಡ್ತೀವಿ. ಸಾಮಾನ್ಯ ಅಂತ ಇದ್ದಿರತ್ತೆ. ಪ್ರವರ್ಗ 2A ಅಂಗವಿಕಲ ಅಭ್ಯರ್ಥಿ ಇದ್ದಿರತ್ತೆ. ಈ ರೀತಿಯಾಗಿ ಒಂದು ಮೀಸಲಾತಿ ರೋಸ್ಟರ್ ಬಿಂದು ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಇಲ್ಲಿ ಜಿಲ್ಲೆ ತಾಲೂಕಿನ ಹೆಸರಾಗಿರ್ಬೋದು, ಮುಂದ್ಗಡೆ ಬರುವಂತ ಗ್ರಾಮ ಪಂಚಾಯತ್ ಹೆಸರು ಕೂಡ ನಾವು ನೋಡ್ತಾ ಇದೀವಿ. ಸಪೋಸ್ ವಿಡಿಯೋ ನೋಡ್ತುವಂತ ನಿಮ್ಮ ಒಂದು ಸಿಂಧನೂರು ಆಗಿರ್ಬೋದು, ಈ ಒಂದು ತಾಲೂಕಿನವರು ನೀವು ಆಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಇದು ಆಗಿತ್ತು ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಓಕೆನಾ. ವೇತನ ಕೂಡ ಸಂಪೂರ್ಣವಾಗಿ ಹೇಳಿರ್ತಾರೆ. ಸರ್ಕಾರದ ಆದೇಶ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ಗೌರವಧನ ಸಂಭಾವನೆ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ಕೊಡ್ತಾರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕ 27/5/2026 ಆಗಿರುತ್ತೆ. ಕೊನೆ ದಿನಾಂಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/6/2026 ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ದಿನಾಂಕದ ಒಳಗಡೆ ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತದ್ದು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ ಇರುತ್ತೆ. ಜೊತೆಗೆ ಇಲ್ಲಿಂದ ಇತರೆ ಒಂದು ಹಿಂದುಳಿದ ವರ್ಗದವರಿಗೆ 300 ರೂಪಾಯಿ ಇದ್ದಿರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇಲ್ಲಿ 200 ರೂಪಾಯಿ ಇದ್ದಿರುತ್ತೆ. ಜೊತೆಗೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 100 ರೂಪಾಯಿ ನೀವೇನ್ ಮಾಡ್ಬೇಕಾಗತ್ತೆ ಆನ್ಲೈನ್ ಶುಲ್ಕವನ್ನ ಪಾವತಿಸಬೇಕಾಗತ್ತೆ. ಶುಲ್ಕ ಪಾವತಿಸುವಂತಹ ವಿಧಾನ ಯಾವ ರೀತಿಯಾಗಿದ್ದಿರುತ್ತಪ್ಪ ಅಂದ್ರೆ ಶುಲ್ಕ ಪಾವತಿಸಿದ ಬಗ್ಗೆ ನಾವು ಏನ್ ಮಾಡಬಹುದು ಅಂದ್ರೆ ಆನ್ಲೈನ್ ಚಾನೆಲ್ ಅನ್ನ ಕಟ್ಟಬೇಕಾಗುತ್ತೆ. ನೀವು ಸಂಪೂರ್ಣವಾಗಿ ಕಟ್ಟಬಹುದು. ಇಲ್ಲಿ ಜಿಲ್ಲಾ ಪಂಚಾಯತ್ ಅಕೌಂಟ್ ಅಂತ ಒಂದು ಜನರಲ್ ಅಕೌಂಟ್ಗೆ ನೀವು ಅರ್ಜಿನ ಅಂದ್ರೆ ಅಮೌಂಟ್ ಅನ್ನ ಈ ಖಾತೆಗೆ ನೀವೇನ್ ಮಾಡ್ಬೇಕಾಗತ್ತೆ ಒಂದು DD ಅನ್ನ ಅಥವಾ ಅಮೌಂಟ್ ಅನ್ನ ಪಾವತಿಸಬೇಕಾಗಿರುವಂತದ್ದು. ಇಲ್ಲಿ ಹೇಳ್ಕೊಡ್ತಾರೆ ಯಾವ ರೀತಿಯಾಗಿ ನಾವು ಪಾವತಿಸಬೇಕು ಅನ್ನೋದು ಕೂಡ ಹೇಳ್ಕೊಟ್ಟಿರ್ತಾರೆ. ಓದ್ಕೋಬಹುದು. ನೋಟಿಫಿಕೇಶನ್ ನೀವು ಯಾವ ರೀತಿಯಾಗಿ ಓದ್ಕೋತಿರೋ ಅದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಓಕೆನಾ. ಜೊತೆಗೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಾಗಿರ್ಬೋದು, GM ಆಗಿರ್ಬೋದು, ಪರಿಶಿಷ್ಟ ಪಂಗಡ ST ಆಗಿರ್ಬೋದು, ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ. ಸಮಾಧಾನದಿಂದ ಇವೆಲ್ಲವನ್ನು ಕೂಡ ಓದ್ಕೋಬೇಕು. ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಶೈಕ್ಷಣಿಕ ಅರ್ಹತೆ ಏನಿರುತ್ತಪ್ಪ ಅಂದ್ರೆ ದ್ವಿತೀಯ ಅಥವಾ ಪದವಿ ಪೂರ್ವ ಪರೀಕ್ಷೆಯಲ್ಲಿ SSLC ಇದು ಸಪೋಸ್ PUC ಪಾಸ್ ಆಗಿರ್ಬೇಕು. ಓಕೆ. ದ್ವಿತೀಯ ಪದವಿ ಪೂರ್ವ ಪರೀಕ್ಷೆ PUC ಯಲ್ಲಿ ಉತ್ತೀರ್ಣರಾಗಿರ್ಬೇಕು. ಸರ್ಟಿಫಿಕೇಟ್ ಕೋರ್ಸ್ ಇನ್ ಲೈಬ್ರರಿ ಒಂದು ಸೈನ್ಸ್ ನಲ್ಲಿ ಪ್ರಮಾಣ ಪತ್ರ ಪಡೆದಿರತಕ್ಕದ್ದು ಹಾಗೂ ಕನಿಷ್ಠ 3 ತಿಂಗಳ ಕಾಲ ಕಂಪ್ಯೂಟರ್ ಒಂದು ಕೋರ್ಸ್ ಅನ್ನು ನೀವು ಕಲ್ತಿರ್ಬೇಕಾಗುತ್ತೆ. ಇನ್ನೊಂದೇನಾಗುತ್ತೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ನಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ, ನಾವು ಹೆಂಗ್ ಮಾಡ್ಬೇಕಿದೆ ಅಂದ್ರೆ ನಮ್ಮ ಸಂಸ್ಥೆಯಿಂದ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಸಂಸ್ಥೆಯಿಂದಾನೇ ನಿಮಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡ್ತೇವೆ. ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು 9x ಅಂತ ಇನ್ಸ್ಟಾಗ್ರಾಮ್ ID ಇರುತ್ತೆ. ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಸರ್ಟಿಫಿಕೇಟ್ ಮಾಹಿತಿಯನ್ನು ಪಡೆದು ನಿಮ್ಮ ಮನೆ ಬಾಗಿಲಿಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನು ನೀವು ಪಡೆದುಕೊಳ್ಳಬಹುದು. ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಅದಾದ ನಂತರ ಇಲ್ಲಿಂದ ಅರ್ಜಿ ಸಲ್ಲಿಸುವಂತಹ ವಯೋಮಿತಿ ಕೂಡ ಇದ್ದಿರುತ್ತೆ. 18 ವರ್ಷದಿಂದ 45 ವರ್ಷದ ಒಳಗಿರುವಂತವರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆನಾ. ವಯೋಮಿತಿ ಸಡಿಲಿಕೆ ಕೂಡ ಇದ್ದಿರುತ್ತೆ, ಸಂಪೂರ್ಣವಾಗಿ ನೋಡ್ಕೋಬಹುದು. ಜೊತೆಗೆ ಮೀಸಲಾತಿಗಳ ಒಂದು ಮೀಸಲಾತಿ ಪ್ರಮಾಣ ಪತ್ರ ಸಲ್ಲಿಸಬೇಕಾದ ನಮೂನೆಗಳು ಕೂಡ ಕೊಟ್ಟಿರ್ತಾರೆ. ಸಂಪೂರ್ಣವಾಗಿ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ಕೂಡ ಇಲ್ಲಿ ಲಗತ್ತಿಸಬೇಕಾಗಿರುವಂತದ್ದು. ಓಕೆನಾ. ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಓದಿದ ನಂತರ ಸರ್ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನಾವು ಏನ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ವಾಪಸ್ ನೀವು ಜಿಲ್ಲಾ ಪಂಚಾಯತ್ ವೆಬ್ಸೈಟ್ಗೆ ವಾಪಸ್ ಹೋದಾಗ ಮೇಲ್ಗಡೆ ಒಂದು ಲಿಂಕ್ ಕೊಟ್ಟಿರ್ತಾರೆ. ಇಲ್ಲಿ ನೋಡಬಹುದು ಗ್ರಂಥಾಲಯ ಮೇಲ್ಚಾಲಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿರ್ತಾರೆ. ಇದು ಎಲ್ಲ ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ ಇದೇ ರೀತಿಯಾಗಿ ಅಧಿಸೂಚನೆ ಒಂದು ಮೆನು ಒಳಗೆ ಹೋದ್ರೆ ಇಲ್ಲಿ ಅಧಿಸೂಚನೆಗಳನ್ನ ನೀವು ಸಂಪೂರ್ಣವಾಗಿ ನೋಡಬಹುದು. ಓಕೆನಾ. ಇದರ ಮೇಲೆ ನಾನು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಸೇವಾ ಸರ್ವಿಸ್ ಪ್ಲಸ್ ಅಂತೇಳಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವೇನ್ ಮಾಡಬಹುದು ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಸಂಪೂರ್ಣವಾಗಿ ನೋಡಬಹುದು. ಇಲ್ಲಿ ನೋಡ್ತಾ ಇದೀವಿ ಜಿಲ್ಲೆ ವ್ಯಾಪ್ತಿಯ ಗ್ರಾಮ ಪಂಚಾಯತಿಗಳಲ್ಲಿ ಖಾಲಿ ಇರುವ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ಚಾಲಕರ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಬಗ್ಗೆ ಅಂತೇಳಿ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ. ಹೌದಾ. ಇಲ್ಲಿ ನೋಡಬಹುದು ಅವರ ಒಂದು ಸರ್ಟಿಫಿಕೇಟ್ ಆಗಿರಬಹುದು, ಏನೆಲ್ಲ ಬೇಕು ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಏನೆಲ್ಲ ದಾಖಲೆಗಳು ಬೇಕು ಅನ್ನೋದು. ಓಕೆನಾ. ಎಲ್ಲವನ್ನು ಕೂಡ ಸಮಾಧಾನಿತ SSLC ಅಂಕಪಟ್ಟಿ, PUC ಆಗಿರಬಹುದು, ಸರ್ಟಿಫಿಕೇಶನ್ ಕೋರ್ಸ್ ಸರ್ಟಿಫಿಕೇಟ್ ಆಗಿರಬಹುದು, ಗ್ರಾಮ ಪಂಚಾಯತಿ ಅಥವಾ ವಾಸಸ್ಥಳ ಪ್ರಮಾಣ ಪತ್ರ ಆಗಿರಬಹುದು, ಆದಾಯ ಮತ್ತು ಕಾಸ್ಟ್ ಇನ್ಕಮ್ ಆಗಿರಬಹುದು, ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಆಗಿರಬಹುದು, ಇವೆಲ್ಲವನ್ನು ಕೂಡ ಸರಿಯಾಗಿ ತಗೊಂಡು ನೀವೇನ್ ಮಾಡಬೇಕು PDF ಅಲ್ಲಿ 1 MB ಒಳಗಡೆ ಇರುವಂತಹ ಫೈಲ್ಗಳನ್ನ ತಗೊಂಡು ನೀವೇನ್ ಮಾಡಬೇಕು
ಅರ್ಜಿಯನ್ನ ಕೆಳಗಡೆ ಸಲ್ಲಿಸಬಹುದು. ಇಲ್ಲಿ ನೋಡಬಹುದು ಜಿಲ್ಲಾ ಪಂಚಾಯತ್ ಹೆಸರನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಮಾಡಿದ ನಂತರ ಹುದ್ದೆ ಹೆಸರು ಬಂದ್ಬಿಟ್ಟು ನೀವೇನ್ ಮಾಡಬೇಕು, ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಮೇಲ್ಚಾಲಕರು. ತಾಲೂಕ್ ಪಂಚಾಯತಿ ಬಂದ್ಬಿಟ್ಟು ಯಾವ ತಾಲೂಕ್ ಪಂಚಾಯತಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ತಾದಿರೋ ಅನ್ನೋದು ಓಪನ್ ಆಗುತ್ತೆ, ಸಲ್ಲಿಸಬಹುದು. ಅದಾದ ನಂತರ ಅರ್ಜಿ ಸಲ್ಲಿಸುವಂತ ಗ್ರಾಮ ಪಂಚಾಯತ್ ಹೆಸರು ಕೂಡ ನೀವು ಸೆಲೆಕ್ಷನ್ ಮಾಡ್ಕೋಬಹುದು. ಸಿರುವಾರ್ ಸೆಲೆಕ್ಷನ್ ಮಾಡಿದಾಗ ಇಲ್ಲಿ ಗ್ರಾಮ ಪಂಚಾಯತ್ ಹೆಸರನ್ನ ಸಂಪೂರ್ಣವಾಗಿ ನೋಡಬಹುದು. ಇದೇ ರೀತಿಯಾಗಿ ಇಲ್ಲಿ ನೀವು ಗ್ರಾಮ ಪಂಚಾಯತಿ ಸ್ಥಳೀಯರೇ ಅಂತ ಹೇಳ್ತಾರೆ, ಹೌದು ಅಂದ್ರೆ ಹೌದು ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಓಕೆನಾ, ಇಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಹೆಸರನ್ನ ಟೈಪ್ ಮಾಡ್ಕೋಬಹುದು. ಟೈಪ್ ಮಾಡದೇ ಇದ್ರೂ ಕೂಡ ನಡೆಯುತ್ತೆ. ಓಕೆನಾ, ಸಂಪೂರ್ಣವಾಗಿ ಬಂದಿರತ್ತೆ. ಅದಾದ ನಂತರ ಇಲ್ಲಿ ಅಭ್ಯರ್ಥಿಯ ವೈಯಕ್ತಿಕ ಮಾಹಿತಿಯನ್ನು ಸಂಪೂರ್ಣವಾಗಿ ಭರ್ತಿ ಮಾಡಬೇಕಾಗುತ್ತೆ. ಅಭ್ಯರ್ಥಿ ಹೆಸರಾಗಿರ್ಬೋದು, ತಂದೆ ಅಥವಾ ಗಂಡನ ಹೆಸರಾಗಿರ್ಬೋದು, ಇವೆಲ್ಲವನ್ನು ಕೂಡ ಕನ್ನಡದಲ್ಲಿ ಇದ್ದಿರುತ್ತೆ. ಸಮಾಧಾನದಿಂದ ಓದ್ಕೊಂಡು ನೀವೇನ್ ಮಾಡಬೇಕು, ಈ ಒಂದು ಅರ್ಜಿ ಫಾರ್ಮ್ ಅನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ ನಂತರ ಕೆಳಗಡೆ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಹಾಕಿ ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಹಾಕಿ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಂಪೂರ್ಣವಾಗಿ ಸಬ್ಮಿಟ್ ಮಾಡ್ಕೋಬಹುದು. ದಯವಿಟ್ಟು ಈ ರೀತಿಯಾಗಿ ನೀವೇನ್ ಮಾಡಬೇಕು, ಇವತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನಿಮ್ಮ ಜಿಲ್ಲೆಯ ಒಂದು ಜಿಲ್ಲಾ ಪಂಚಾಯತ್ ವೆಬ್ಸೈಟ್ಗೆ ಹೋಗಿ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸ್ಕೋಬಹುದು, ನೋಟಿಫಿಕೇಶನ್ ಗಳನ್ನ ನೋಡ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಇದೇ ರೀತಿಯಾಗಿ ಎಲ್ಲ ತರದ ಒಂದು ಮಾಹಿತಿಯನ್ನ ಪಡಿಬೇಕಾಗಿದೆ ಸರ್, ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ.